ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತೊಂದು ಡಿಫರೆಂಟ್ ಆಗಿರೋ ವ್ಲಾಗ್ ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇನಂದ್ರೆ ಮಧ್ಯಮ ಕುಟುಂಬ ವ್ಲಾಗ್ಸ್ ಏನಿದೆ ಆ ಒಂದು ವ್ಲಾಗ್ಸ್ ನ ಪ್ರಿಯಾ ಸಿಸ್ಟರ್ ಏನಿದ್ದಾರೆ ಅವರ ಒಂದು ಮನೆಯ ಹೋಮ್ ಇಂಟೀರಿಯರ್ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ ಮನೆ ಕಟ್ಟಿದ ಒಂದೇ ವರ್ಷದಲ್ಲಿ ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ ಆ ಒಂದು ವಿಷಯದ ಕುರಿತು ನಾನು ನನ್ನ ಚಾನೆಲ್ ನಲ್ಲಿ ನನ್ನ ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಅದಷ್ಟೇ ಅಲ್ಲದೆ ಅವರು ಕೂಡ ಅವರ ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದಾರೆ ಯಾಕೋಸ್ಕರ ಅವರ ಒಂದು ಚಾನೆಲ್ ನಲ್ಲಿ ಅವರು ಶೇರ್ ಮಾಡಿದ್ದಾರೆ ಈ ವಿಷಯವನ್ನ ಅಂದ್ರೆ ಬೇರೆಯವರು ಮನೆ ಕಟ್ಟುವಾಗ ಈ ರೀತಿ ತೊಂದರೆ ಆಗಬಾರ್ದು ಈ ತರದ ಒಬ್ಬ ಆರ್ಕಿಟೆಕ್ಚರ್ ಸಿಗಬಾರ್ದು ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಅವರ ಒಂದು ಚಾನೆಲ್ ನಲ್ಲಿ ಯಾವುದೇ ಹೆಸಿಟೇಷನ್ ಇಲ್ಲದೆ ಅವರು ಪೂರ್ತಿ ಹೋಮ್ ಇಂಟೀರಿಯರ್ ಡ್ಯಾಮೇಜಿಂಗ್ ಬಗ್ಗೆ ತಿಳಿಸಿದ್ದಾರೆ ದಯವಿಟ್ಟು ಪೂರ್ತಿ ವ್ಲಾಗ್ ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅವರ ಮನೆ ಇಂಟೀರಿಯರ್ ಯಾವ ರೀತಿ ಎಲ್ಲ ಆಗಿದೆ ಅಂತ ಹೇಳಿ ನಾನು ಪ್ರಿಯಾ ಸಿಸ್ಟರ್ ಅವರ ಪ್ರತಿಯೊಂದು ವ್ಲಾಗ್ನು ನೋಡ್ತೀನಿ ನನಗೆ ತುಂಬ ಇಷ್ಟ ಆದರೆ ಈ ಒಂದು ವ್ಲಾಗ್ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು ಅದಕ್ಕಾಗಿ ಈ ಒಂದು ವ್ಲಾಗ್ನ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಿಚನ್ನ ಒಂದು ಇಂಟೀರಿಯರ್ ಡಿಸೈನ್ ಯಾವ ರೀತಿ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಇದು ಕಿಚನ್ನಲ್ಲಿರುವಂತಹ ಏನು ಕಬೋರ್ಡ್ಗಳಿರುತ್ತೆ ಅದರ ಒಂದು ಕ್ಲಿಪ್ಗಳೆಲ್ಲ ಕೂಡ ರಸ್ಟ್ ಹಿಡ್ದಿದೆ ಅದಷ್ಟೇ ಅಲ್ಲದೆ ಅಲ್ಲಿ ಹಾಕಿರುವಂಥ ಫ್ಲೇವಿಡ್ಗಳೆಲ್ಲ ಫುಲ್ಲಾಗಿ ಹುಡಿ ಹುಡಿ ಬೀಳ್ತಾ ಇದೆ ಕಟ್ಟಿದ ಒಂದೇ ವರ್ಷದಲ್ಲಿ ಮನೆ ಈ ರೀತಿ ಆಗಿದೆ ಅಂತ ಅಂದಾಗ ಎಷ್ಟು ನೋವಾಗಲ್ಲ ನನಗೆ ಪರ್ಸ್ನಲ್ ಆಗಿ ನಾನು ಪ್ರಿಯಾ ಸಿಸ್ಟರ್ನ ನೋಡಿದಾಗ ತುಂಬ ಅಂದರೆ ತುಂಬ ಹಂಬಲ್ ವ್ಯಕ್ತಿ ಅವರು ಯಾವುದೇ ವ್ಲಾಗಲ್ಲಿ ನೋಡಿ ತುಂಬ ಖುಷಿಯಾಗಿರ್ತಾರೆ ಎಂಥ ಬೇಜಾರಿದ್ರೂ ಕೂಡ ಅವರು ತೋರಿಸ್ಕೊಳ್ಳೋದಿಲ್ಲ ಯಾವಾಗಲೂ ಖುಷಿಯಾಗಿರ್ತಾರೆ ಆ ಒಂದು ವೈಯಕ್ತಿಕವಾಗಿ ಅವರ ಒಂದು ಹಂಬಲ್ನೆಸ್ ನನಗೆ ತುಂಬ ಇಷ್ಟ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಕ್ಲಿಪ್ಗಳೆಲ್ಲ ಹೋಲ್ಡರ್ಗಳೆಲ್ಲ ಈ ರೀತಿ ಓಪನಬಲ್ ಆಗಿದೆ ಈ ಥರ ಇದ್ದರೆ ತುಂಬ ತೊಂದರೆ ಆಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಕಿಚನಲ್ಲಿರುವಂಥ ರ್ಯಾಕ್ ಇದು ಅಷ್ಟೇ ಯಾವುದೇ ರೀತಿ ಫಿನಿಶಿಂಗ್ ಇಲ್ಲ ಆ ರೀತಿ ಒಂದು ಡಿಸೈನ್ನ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಫ್ಲೈವುಡ್ಡು ಕೂಡ ಅಷ್ಟೇ ಡಿಫ್ರೆಂಟ್ ಕಂಪನಿದು ಅಥವಾ ಡಿಫ್ರೆಂಟ್ ಬ್ರ್ಯಾಂಡನ್ನು ಬಳಸಿರುವಂಥದ್ದು ಪ್ರತಿಯೊಂದು ಕೂಡ ಅದು ಲೇಯರ್ ಕಿತ್ಕೊಳ್ಳೋದು ಅಥವಾ ಬಬಲ್ ಬರೋದು ಈ ರೀತಿ ಆಗ್ತಾ ಇದೆ ಇವರ ಮನೆ ಒಂದು ಕೋಟಿ ಕನಸನ್ನು ಅಥವಾ ಕೋಟಿ ಬೆಲೆ ಬಾಳುವಷ್ಟು ಖರ್ಚನ್ನು ಮಾಡಿ ಮನೆ ಕಟ್ಸಿರೋದು ಪ್ರತಿಯೊಬ್ಬರು ಮನೆ ಕಟ್ಸ್ಬೋದು ಎಷ್ಟೇ ಖರ್ಚಾದರೂ ನೆಮ್ಮದಿ ಇರಬೇಕು ನಮ್ಮನೆ ಈ ರೀತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿದವ್ರಿಗೂ ಅನಿಸ್ಬೇಕು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ನಿಜವಾಗ್ಲೂ ಪ್ರಿಯಾ ಸಿಸ್ಟರ್ ಅವರು ಮನೆ ನೋಡಿದಾಗ ನನಗೆ ಮೊದಲ ವಿಡಿಯೋಗಳಲ್ಲೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ ಮನೆಯನ್ನು ಕಟ್ಸಿದ್ದಾರೆ ಅಂತ ಒಂದೇ ವರ್ಷದಲ್ಲಿ ಈ ರೀತಿ ಒಂದು ಡಿಸೈನ್ ಎಲ್ಲ ಹಾಳಾಗಿದೆ ಅಂದಾಗ ತುಂಬ ಕಷ್ಟ ಆಗುತ್ತೆ ನೋಡೋದಕ್ಕೆ ಜೀವನದಲ್ಲಿ ನಮ್ಮದು ಅಂತ ಸ್ವಂತ ಮನೆ ಇರಬೇಕು ಇದೇ ರೀತಿ ಕಟ್ಟಿಸ್ಬೇಕು ಇದೇ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಆದರೆ ಪ್ರತಿಯೊಬ್ಬರಿಗೂ ನಾನು ಈ ವಿಡಿಯೋದ ಮೂಲಕ ಹೇಳೋದೇನು ಅಂದರೆ ಯಾರೇ ಮನೆ ಕಟ್ಟಿಸಿ ಏನೇ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ರು ಕೂಡ ಯಾರನ್ನೂ ಕೂಡ ಕುರುಡಾಗಿ ನಂಬೇಡಿ ಈ ರೀತಿ ನಂಬಿದ್ರೆ ಕೊನೆಗೆ ನಮಗೆ ಈ ರೀತಿ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಪ್ರಿಯಾ ಸಿಸ್ಟರ್ ಅವರ ಒಂದು ಪೇಷನ್ಸ್ಗೆ ನಿಜವಾಗ್ಲೂ ಸಲ್ಲಿಟ್ಟು ಯಾಕೆ ಅಂದರೆ ಅವ್ರು ಯಾವುದನ್ನು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಈ ಒಂದು ವಿಷಯವಾಗಿ ಅವರ ಆರೋಗ್ಯ ಕೂಡ ಹಾಳಾಗಿದೆ ಆದರೂ ಕೂಡ ಅವರು ಯಾರನ್ನೂ ಕೂಡ ಬ್ಲೇಮ್ ಮಾಡಿಲ್ಲ ಬೇರೆಯವರು ಇವರ ಮೇಲೆ ತಪ್ಪಾಗಿ ಆರೋಪ ಮಾಡಿದ ಮೇಲೆ ಅವರು ಈ ಒಂದು ಅವರ ಇಂಟೀರಿಯರ್ ಡಿಸೈನ್ ಏನಾಗಿದೆ ಯಾವ ರೀತಿ ಎಲ್ಲ ಹಾಳಾಗಿದೆ ಅನ್ನೋದನ್ನು ವ್ಲಾಗ್ ಮೂಲಕ ತಿಳಿಸಿದ್ದಾರೆ ಇಲ್ಲಿ ನೀವು ನೋಡ್ಬೋದು ವಾಲ್ಡ್ರೂಬ್ಗೆ ಒಂದು ಹ್ಯಾಂಗಿಂಗ್ ಕೂಡ ಇಲ್ಲ ಒಂದು ಬಟ್ಟೆ ಹಾಕ್ಲಿಕ್ಕೆ ಹ್ಯಾಂಗರ್ ಕೂಡ ಇಟ್ಟಿಲ್ಲ ಆ ರೀತಿ ಒಂದು ವಾಲ್ಡ್ರೂಬನ್ನು ಮಾಡಿಕೊಟ್ಟಿದ್ದಾರೆ ಇವ್ರಿಗೆ ಅಷ್ಟೇ ಅಲ್ಲದೆ ನೋಡಿ ಈ ರೀತಿ ಸ್ಲೈಡಿಂಗ್ ರ್ಯಾಕ್ ಏನಿರುತ್ತೆ ಆ ರ್ಯಾಕು ಅಷ್ಟೇ ಯಾವುದೇ ರೀತಿ ಫಿನಿಶಿಂಗ್ ಇಲ್ದಿರ ಈ ರೀತಿ ಒಂದು ವಾರ್ಡ್ರೋಬನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಜೀವನದಲ್ಲಿ ನಾವು ಎಷ್ಟೇ ತಿಳ್ಕೊಂಡಿದ್ದೀವಿ ಎಷ್ಟೇ ಓದ್ಕೊಂಡಿದ್ದೀವಿ ಅಂದರೂ ಕೂಡ ಕೆಲವೊಂದು ಸಲ ನಾವು ಬ್ಲೈಂಡಾಗಿ ಮೋಸ ಹೋಗ್ತೀವಿ ಅದೇ ರೀತಿ ಒಂದು ಮೋಸ ನಮ್ಮ ಪ್ರಿಯಾ ಸಿಸ್ಟರ್ಗೆ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಿಂಗ್ ಕರ್ಟನ್ ಆಗಿರ್ಬೋದು ಸ್ಕ್ರೀನು ಹಾಗೆ ಫುಲ್ ಇಂಟೀರಿಯರ್ ಡಿಸೈನ್ ಇವರ ಆರ್ಕಿಟೆಕ್ಚರೇ ಮಾಡಿಕೊಟ್ಟಿರೋದು ಪಾಪ ರೂಮ್ಗೆ ಆಗಿರ್ಬೋದು ಅಥವಾ ಸ್ಕ್ರೀನ್ಗೆ ಆಗಿರ್ಬೋದು ಕಲರ್ ಕಾಂಬಿನೇಷನ್ ಅನ್ನೋದೇ ಇಲ್ಲ ಆ ರೀತಿ ಒಂದು ಡಿಸೈನನ್ನು ಮಾಡಿಕೊಟ್ಟಿದ್ದಾರೆ ಇವರ ಒಂದು ಮನೆಗೆ ಕಂಪ್ಲೀಟಾಗಿ ಖರ್ಚಾಗಿರೋದು ಬರೀ ಇಂಟೀರಿಯರ್ ಡಿಸೈನ್ಗೆ 85 ಲಕ್ಷ ಆ 85 ಲಕ್ಷ ಖರ್ಚಾದರೂ ಪರವಾಗಿಲ್ಲ ಅಟ್ಲೀಸ್ಟ್ ಡಿಸೈನ್ ಚೆನ್ನಾಗಿದ್ದರೆ
ತೊಂದರೆ ಇಲ್ಲ. ಆದರೆ ಇಲ್ಲಿ ನೋಡಿರ್ಬೋದು ನೀವು ಗೋಲ್ಡ್ ಕಲರ್ ಶೀಟ್ ಏನು ಹಾಕಿದ್ದಾರೆ ಇದು ಕಂಪ್ಲೀಟಾಗಿ ಕಿತ್ತು ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಫುಲ್ ಬ್ಲ್ಯಾಕ್ ಕಲೆ ಆಗಿಬಿಟ್ಟಿದೆ. ಮತ್ತು ನಮ್ಮ ಪ್ರಿಯಾ ಸಿಸ್ಟರ್ ಫ್ಯಾಮಿಲಿ ಏನಿದೆ ಪೂರ್ತಿಯಾಗಿ ಮನೇನ ಮತ್ತೆ ರೆನೋವೇಟ್ ಮಾಡಿಸ್ತಾ ಇದ್ದಾರೆ. ದುಡ್ಡು ಖರ್ಚಾಗಿರೋದು ಒಂದು ಲೆಕ್ಕ, ಆದರೆ ಇಂಟೀರಿಯರ್ ಡಿಸೈನ್ ಎಲ್ಲ ಹಾಳಾಯಿತು ಅನ್ನೋದು ತುಂಬ ಮನಸ್ಸಿಗೆ ನೋವಾಗುವಂಥ ವಿಷಯನೇ ಅನ್ಬೋದು. ಆದರೂ ಕೂಡ ಅವರ ಒಂದು ಸಹನೆಯನ್ನು ಮೆಚ್ಚಲೇಬೇಕು. ಮತ್ತೆ ಅವ್ರ ಮನೆಯನ್ನು ಹೊಸದಾಗಿ ರೂಪಣೆ ಮಾಡೋದಕ್ಕೆ, ಹೊಸ ಇಂಟೀರಿಯರ್ ಡಿಸೈನನ್ನು ಬಿಲ್ಡ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಮತ್ತು ಮಾಡಿಸ್ತಿದ್ದಾರೆ ಕೂಡ ಇವಾಗ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಿಯಾ ಸಿಸ್ಟರ್ ಅವರು ಪ್ರೇ ಮಾಡೋದಕ್ಕೋಸ್ಕರನೇ ಮಾಡಿಸಿರುವಂಥ ಒಂದು ಯುಟಿಲಿಟಿ. ಇಲ್ಲಿ ನೀವು ಜೀಸಸ್ ಅವ್ರನ್ನೆಲ್ಲ ನೋಡ್ಬೋದು. ಆದರೆ ಇಲ್ಲಿ ಕೂಡ ಅಷ್ಟೇ ಅವರು ಕೊನೆ ಮೂಮೆಂಟಲ್ಲಿ ಮಾಡಿಕೊಟ್ಟಿರೋದಂತೆ. ಆದರೂ ಒಂದು ಡಿಸೈನ್ ಅಂತ ಇದ್ದಾಗ ಮೊದಲೇ ಅವರು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು. ಆದರೆ ಯಾವುದೇ ರೀತಿ ಈ ರೀತಿ ಮಾಡ್ದೇ ಕೊನೆಯಲ್ಲಿ ಅವರಿಗೆ ಡಿಸೈನನ್ನು ಈ ರೀತಿ ಮಾಡಿಕೊಟ್ಟಿರೋದು. ಅದು ಫ್ಲೈವುಡನ್ನು ಹಾಕಿದ್ದಾರೆ. ಫ್ಲೈವುಡ್ ಪೂರ್ತಿಯಾಗಿ ಕಿತ್ತು ಬರ್ತಾ ಇದೆ. ಯಾವುದಕ್ಕೂ ಕೂಡ ಒಂದು ಫಿನಿಶಿಂಗ್ ಅಂತಾನೆ ಇಲ್ಲ. ಎಲ್ಲ ಡಿಸೈನು ಅಷ್ಟೇ ಪೂರ್ತಿ ಕಂಪ್ಲೀಟ್ ಅನ್ನೋದೇ ಇಲ್ಲ. ಇಲ್ಲಿ ನೋಡಿ ವೈರ್ಗಳೆಲ್ಲ ಅಷ್ಟೇ ಹಾಗೇನೆ ಮೇಲ್ಬೇಲೆನೇ ಕಾಣಿಸ್ತಾ ಇದೆ. ಪ್ರತಿಯೊಂದೂ ಅಷ್ಟೇ ಇವರು ಫಿನಿಶಿಂಗ್ ಅಥವಾ ಕಂಪ್ಲೀಟ್ ಅನ್ನೋದನ್ನು ಮಾಡೇ ಕೊಟ್ಟಿಲ್ಲ. ಎಲ್ಲ ಕೆಲಸವೂ ಕೂಡ ಅರ್ಧಂಬರ್ಧ ಅನ್ನೋ ಥರ ಮಾಡಿದ್ದಾರೆ. ಅಟ್ಲೀಸ್ಟ್ ಯಾವುದೇ ರೀತಿ ಒಂದು ವುಡ್ ಬಳಸಿದ ಮೇಲೆ ಅದು ಹಾಳಾಗಬಾರ್ದು. ಆದರೆ ಇವರ ಒಂದು ಮನೆಗೆ ಬಳಸಿರುವಂಥ ಫ್ಲೈವುಡ್ಗಳು ಏನಿದೆ ಎಲ್ಲವೂ ಕೂಡ ಆಲ್ರೆಡಿ ಫಂಗಸ್ ಬರ್ತಾ ಇದೆ. ನೀವು ಈ ವಿಡಿಯೋನ ನೋಡ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಪ್ರಿಯಾ ಸಿಸ್ಟರು ಅವರ ಚಾನೆಲ್ ಆದಂತಹ ಮಧ್ಯಮ ಕುಟುಂಬ ವ್ಲಾಗ್ಸಲ್ಲೂ ಕೂಡ ಇವರ ಒಂದು ಮನೆ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಎಲ್ಲ ಹಾಳಾಗಿದೆ ಅನ್ನೋದನ್ನು ತೋರಿಸಿದ್ದಾರೆ. ನೀವು ಅವರ ವ್ಲಾಗಲ್ಲೂ ಅವರ ಚಾನಲಲ್ಲೂ ಕೂಡ ನೋಡಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಾಡಿಸಿರೋದು ಯಾವ ಥರ ಡಿಸೈನ್ ಅಂದರೆ ಮೇಲ್ಗಡೆಯಿಂದ ನೀರೆಲ್ಲ ಬರ್ತಾ ಇರೋದು ಜರಿ ಥರ ಬರ್ತಾ ಇರುತ್ತೆ. ಆ ರೀತಿ ಒಂದು ಡಿಸೈನನ್ನು ಮಾಡಿಸಿದ್ದಾರೆ. ಆದರೆ ಇದನ್ನೂ ಕೂಡ ಅವರು ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿಲ್ಲ. ನೋಡಿ ಇಲ್ಲಿ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿಟ್ಟು ಹೋಗಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಪ್ರಿಯಾ ಸಿಸ್ಟರ್ ಮನೆಯ ಒಂದು ಟಿವಿ ಯುಟಿಲಿಟಿ. ಇಲ್ಲೂ ಕೂಡ ಅಷ್ಟೇ ತುಂಬ ಪ್ಲೇನ್ ಆಗಿ ಸಿಂಪಲ್ ಆಗಿ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಫಿನಿಶಿಂಗ್ ಇಲ್ಲ. ಒಂದು ಕಬೋರ್ಡ್ ಮಾಡಿದ್ದಾರೆ, ಅದರಲ್ಲಿ ವೈರ್ಗಳೆಲ್ಲ ಆಚೆ ಹಾಗೇನೆ ಬಿಟ್ಟಿದ್ದಾರೆ. ಒಂದು ಫ್ಲೈವುಡನ್ನು ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಯಾವುದೇ ರೀತಿ ಯುನೀಕ್ ಆಗಿರುವಂತಹ ಡಿಸೈನನ್ನು ಕೊಟ್ಟಿಲ್ಲ. ಸೆಟಪ್ ಬಾಕ್ಸ್ ಆಗಲಿ ಅಥವಾ ಏನೇ ಬೇರೆ ಒಂದು ವಸ್ತುಗಳನ್ನು ಇಡೋದಕ್ಕೂ ಕೂಡ ಅಲ್ಲಿ ಜಾಗವನ್ನು ಮಾಡಿಕೊಟ್ಟಿಲ್ಲ. ಆ ರೀತಿ ಒಂದು ಡಿಸೈನನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಆರ್ಕಿಟೆಕ್ಚರ್ ಅವರು. ಪ್ರಿಯಾ ಸಿಸ್ಟರ್ ಅವರ ಪೂರ್ತಿ ಮನೆಯನ್ನು ನೋಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ತುಂಬ ಬೇಜಾರಾಗಿ ಮನಸ್ಸಿಗೆ ನಮಗೇನೆ ಕೆಲವೊಂದು ಸಲ ತುಂಬ ದುಃಖವಾಗುತ್ತೆ. ಅಂಥದ್ರಲ್ಲಿ ಸಿಸ್ಟರ್ ಯಾವ ರೀತಿ ಅಥವಾ ಅವ್ರ ಫ್ಯಾಮಿಲಿ ಯಾವ ರೀತಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು, ಯಾವ ರೀತಿ ಅವ್ರ ನೋವನ್ನೆಲ್ಲ ತಡ್ಕೊಂಡಿರ್ಬೋದು ಅಲ್ವಾ. ಪ್ರಿಯಾ ಸಿಸ್ಟರ್ ಅವರ ಒಂದು ಚಾನಲ್ನಲ್ಲಿ ಅವರ ಒಂದು ಹೋಮ್ ಇಂಟೀರಿಯರ್ ಡ್ಯಾಮೇಜಿಂಗ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ. ಆಗ ಕೆಲವೊಂದಷ್ಟು ಕಮೆಂಟ್ಗಳನ್ನು ನೋಡಿದೆ. ಯಾವುದನ್ನೇ ಆಗಲಿ ನಾವು ಸೃಷ್ಟಿ ಮಾಡೋದಕ್ಕಾಗಲ್ಲ. ಪ್ರಿಯಾ ಸಿಸ್ಟರ್ ಪ್ರತಿಯೊಂದಕ್ಕೂ ಕೂಡ ವಿತ್ ಪ್ರೂಫ್ ವಿಡಿಯೋದಲ್ಲಿ ಹಾಕಿದ್ದಾರೆ. ನೀವು ಅವರು ಪ್ರತಿಯೊಂದು ವ್ಲಾಗ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಫುಲ್ ಫ್ಲೈವುಡ್ ಎಲ್ಲನ ಆಚೆನೇ ಬಂದಿದೆ. ಏನು ಫಿನಿಶಿಂಗ್ ಅನ್ನೋದೇ ಇಲ್ಲ. ಅದಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಕಲರಲ್ಲಿ ಒಂದು ಲೇಸ್ ಥರ ಹಾಕಿದ್ದಾರೆ.
ನಾನು ಇದನ್ನು ಫಸ್ಟು ಇವ್ರು ವಿಡಿಯೋದಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿದೆ ಅಂದ್ಕೊಂಡೆ. ಆದರೆ ಅದು ಕಳೆದ 1 ವರ್ಷದಲ್ಲೇ ಎಲ್ಲ ಕೀಳ್ತಾ ಇದೆ. ಗೋಲ್ಡನ್ ಕಲರ್ ಲೇಯರ್ ಏನಿದೆ ಆ ಒಂದು ಟೇಪ್ ಕೀಳ್ತಾ ಇದೆ. ಅದಷ್ಟೇ ಅಲ್ಲದೆ ಈ ಒಂದು ವೈಟ್ ಕಲರ್ ಶೀಟ್ ಏನಿದೆ ಇದು ಕೂಡ ಅಷ್ಟೇ ಆಲ್ರೆಡಿ ಬಬಲ್ ಬರ್ತಾ ಇದೆಯಂತೆ. ಜೀವನದಲ್ಲಿ ಮನೆ ಕಟ್ಟಿಸೋದು ಒಂದು ಬಾರಿ ಮಾತ್ರ. ಆ ಮನೆ ಹೀಗೆ ಇರಬೇಕು ಅನ್ನೋ ಕನಸು ನಮ್ಮದಾಗಿರುತ್ತೆ. ಆದರೆ ಆ ಕನಸನ್ನು ನನಸು ಮಾಡಿಕೊಡೋದು ಮನೆ ಕಟ್ಟೋರು ಅಥವಾ ಇಂಟೀರಿಯರ್ ಡಿಸೈನು ಇವ್ರದ್ದಾಗಿರುತ್ತೆ. ಆದರೆ ಇವರ ಒಂದು ಇಂಟೀರಿಯರ್ ಡಿಸೈನರ್ ಈ ರೀತಿ ಒಂದು ಮಾಡಿರುವಂಥದ್ದು ತುಂಬ ನೋಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಆದಂತಹ ಮಣ್ಣಿನ ಉಂಡೆ ಎಲ್ಲ ಕಟ್ಕೊಂಡಿದೆ, ಹುಳಗಳೆಲ್ಲ ಬರ್ತಾ ಇದೆಯಂತೆ. ಇದನ್ನ ನೋಡಿ ನನಗೇನೆ ಗಾಬರಿ ಆಗ್ಬಿಡ್ತು, ಈ ರೀತಿ ಎಲ್ಲ ಆಗಿದೆ 1 ವರ್ಷಕ್ಕೇನೆ ಅಂತ ಹೇಳಿ. ನೋಡಿ ಆ ಪ್ಲೈವುಡ್ಡಿನ ಒಳಗಡೆಯಿಂದ ಎಲ್ಲ ಕೂಡ ಈ ರೀತಿ ಒಂದು ಮಣ್ಣಿನ ಉಂಡೆ ಬರ್ತಾ ಇರೋದು ಅಥವಾ ಹುಳುಗಳೆಲ್ಲ ಬರ್ತಾ ಇರೋದು ಆಗ್ತಾ ಇದೆ. ನಾನು ಈ ಒಂದು ವಿಡಿಯೋದ ಮೂಲಕ ಹೇಳೋದೇನೆಂದರೆ, ಯಾರೇ ಆಗಲಿ ಮನೆ ಕಟ್ಟಿಸ್ತಿದ್ದೀರಾ ಅಂದರೆ ಅಥವಾ ಅದಕ್ಕೆ ಹಾಕುವಂತಹ ಒಂದು ವಸ್ತುಗಳು ಕಬ್ಬಣ ಆಗಿರ್ಬೋದು ಅಥವಾ ಪ್ಲೈವುಡ್ ಆಗಿರ್ಬೋದು, ಏನೇ ಒಂದು ಹಾಕ್ತಾರೆ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ ಅಂತ ಅಂದಾಗ ದಯವಿಟ್ಟು ನಿದ್ದು ಮಾಡಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಇದೇ ರೀತಿ ಆಗುತ್ತೆ. ಯಾರನ್ನೋ ನಂಬಿ ಮಾಡ್ತಾರೆ ಅಂತ ಅಂದಾಗ ಈ ರೀತಿ ಒಂದು ಕೊನೆಯದಾಗಿ ನಾವು ಕಷ್ಟ ಅನುಭವಿಸುವಂಥ ಸ್ಥಿತಿ ಬರುತ್ತೆ. ನೋಡಿ ಇಲ್ಲಿ ಹಾಕಿರುವಂಥ ಗ್ರೀನ್ ಕಲರ್ ಡಿಸೈನ್ ಆಗಿರ್ಬೋದು, ಗೋಲ್ಡ್ ಕಲರ್ ಡಿಸೈನಕ್ಕೆಲ್ಲ ಕಿತ್ತು ಬರ್ತಾ ಇದೆ. ಆ ರೀತಿ ಇದೆ, ಫಿನಿಶಿಂಗೇ ಇಲ್ಲ, ಎಲ್ಲನೂ ಕೂಡ ಇನ್ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಯಾವುದೇ ಒಬ್ಬ ತಂದೆ ತಾಯಿಗೂ ಕೂಡ ಮನೆಯನ್ನು ಕಟ್ಟಿಸಿದ ಮೇಲೆ ಮಕ್ಕಳಿಗೆ ಅಂತ ಒಂದು ರೂಮ್ ಇರಬೇಕು ಅನ್ನೋ ಆಸೆ ಇರುತ್ತೆ. ಅದೇ ಒಂದು ಆಸೆ ಮೇಲೆ ನಮ್ಮ ಪ್ರಿಯಾ ಸಿಸ್ಟರ್ ಅವರು ಮಕ್ಕಳಿಗೋಸ್ಕರ ರೂಮ್ ಮಾಡಿಸಿದ್ರೆ ಅದು ಕೂಡ ಇನ್ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಅದಕ್ಕೆ ಸರಿಯಾದಂತಹ ಡೋರ್ ಲಾಕಿಂಗ್ ಕೂಡ ಇಲ್ಲ. ಅದನ್ನು ಅವ್ರ ಮಕ್ಕಳೇ ಮತ್ತು ಲಾಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಜರ್ಮನ್ ಟೆಕ್ನಾಲಜಿಯ ಒಂದು ಡೋರ್ ಅಂತೆ, ಆದರೆ ಅದಕ್ಕೆ ಸರಿಯಾದ ಒಂದು ಲಾಕ್ ಕೊಟ್ಟಿಲ್ಲ. ಆ ರೀತಿ ಒಂದು ಆರ್ಕಿಟೆಕ್ಚರು ಡಿಸೈನನ್ನು ಮಾಡಿಕೊಟ್ಟಿದ್ದಾರೆ ಇವ್ರಿಗೆ. ಇಲ್ಲಿ ನೋಡಿ, ಅವರು ಮಲಗುವಂಥ ಜಾಗದಲ್ಲಿ ಬೆಡ್ ಏನಿದೆ ಆ ಬೆಡ್ಗೆ ಅಟ್ಯಾಚ್ ಆಗೋ ರೀತಿ ಒಂದು ಡ್ರಾನ ಮಾಡಿದ್ದಾರೆ. ಆದರೆ ಆ ಡ್ರಾನ ತೆಗಿಲಿಕ್ಕೆ ಸರಿಯಾದ ಒಂದು ಸಿಸ್ಟಮನ್ನು ಮಾಡಿಲ್ಲ, ಲಾಕ್ಗಳನ್ನು ಅಥವಾ ಕ್ಲಿಪ್ಗಳನ್ನು ಇಟ್ಟಿಲ್ಲ. ಅವರೇ ಒಂದು ಗ್ಯಾಜೆಟನ್ನು ಯೂಸ್ ಮಾಡಿಬಿಟ್ಟು ಈ ರೀತಿ ಒಂದು ಡೋರ್ಗಳನ್ನು ತೆಗೆಯುವಂಥ ಪರಿಸ್ಥಿತಿ. ಇಲ್ಲಿ ನೋಡಿ, ಸ್ವಿಚ್ ಬೋರ್ಡ್ಗಳೆಲ್ಲ ಅಷ್ಟೇ ಅವರು ಮಲಗುವಂತಹ ಜಾಗದಲ್ಲಿ ಈ ರೀತಿ ಒಂದು ಸ್ವಿಚ್ ಬೋರ್ಡ್ಗಳನ್ನು ಹಾಕಿ ಹಾಗೇ ಬಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ, ಈ ಒಂದು ವ್ಲಾಗ್ನ ಮಾಡೋದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಬೇರೆ ಯಾರಾದರೂ ಮನೆ ಕಟ್ಟಿಸುವಾಗ ಇಂಟೀರಿಯರ್ ಡಿಸೈನ್ ಮಾಡುವಾಗ ಈ ಒಂದು ತಪ್ಪನ್ನು ಮಾಡಬಾರ್ದು, ನಂಬಿ ಯಾರಿಗೂ ಕೂಡ ಕೊಡಬಾರ್ದು ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ಪ್ರಿಯಾ ಸಿಸ್ಟರ್ ಅವರ ಒಂದು ವ್ಲಾಗು ಕೂಡ ನೋಡಿ, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ನೊಂದಿದ್ದಾರೆ ಅವರ ಒಂದು ಮನೆಯ ವಿಷಯವಾಗಿ ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.